ಮೊಹಮ್ಮದ್ ಬಿನ್ ತುಘಲಕ್ ಮೂಲ ಹೆಸರು ಜೌನ ಖಾನ್. ದೆಹಲಿಯ ತುಘಲಕ್ ವಂಶದ ಪ್ರಸಿದ್ಧ ಸೇನುಪತಿ ಮತ್ತು ರಾಜನಾಗಿದ್ದನು. ಅವನು 1325ರಲ್ಲಿ ತನ್ನ ತಂದೆ ಕಿಯಾಸ್ ಉದ್ದೀನ್ ತುಘಲಕ್ನ ನಂತರ ಗದ್ದುಗೆಗೆ ಏರಿದನು. ಅವನ ಆಳ್ವಿಕೆಯು ಪ್ರಾಯೋಗಿಕ ವಿಫಲತೆಗಳಿಂದ ಕೂಡಿದ ಹಾದಿಯಾಗಿ ಇತಿಹಾಸದಲ್ಲಿಯೇ ವಿಶಿಷ್ಟವಾಗಿ ಪರಿಗಣಿಸಲಾಗಿದೆ. ವಿಶಿಷ್ಟ ಯೋಜನೆಗಳು ಮತ್ತು ಅವುಗಳ ಪರಿಣಾಮಗಳು. 1. ರಾಜಧಾನಿ ಬದಲಾವಣೆ. ಮೊಹಮ್ಮದ್ ಬಿನ್ ತುಘಲಕ್ನು ದೆಹಲಿಯಿಂದ ರಾಜಧಾನಿಯನ್ನು ದಕ್ಷಿಣ ಭಾರತದ ದೌಲತಾಬಾದ್ಗೆ, ಹಳೆಯ ದೇವಗಿರಿಗೆ ಸ್ಥಳಾಂತರಿಸಿದನು. ರಾಜಧಾನಿ ಬದಲಾಯಿಸುವ ಈ ನಿರ್ಧಾರ ಅವನ ಸಮಗ್ರ ಭಾರತವನ್ನು ಆಳುವ ಕನಸು ಮತ್ತು ಭದ್ರತಾ ದೃಷ್ಟಿಯಿಂದ ನಡೆದಿತ್ತು. ಆದರೆ ಹವಾಮಾನ, ಸಂಪರ್ಕ ಸಮಸ್ಯೆ ಮತ್ತು ಸಾಮಾನ್ಯರ ಸಂಕಷ್ಟದಿಂದ ಈ ಯೋಜನೆ ವಿಫಲವಾಯಿತು. ನಂತರ ರಾಜಧಾನಿಯನ್ನು ಮತ್ತೆ ದೆಹಲಿಗೆ ಸ್ಥಳಾಂತರಿಸಲಾಯಿತು. 2. ತಾಮ್ರದ ನಾಣ್ಯ ಪದ್ಧತಿ. ಅವನು ಚಿನ್ನದ ಹಾಗೂ ಬೆಳ್ಳಿಯ ನಾಣ್ಯಗಳಿಗೆ ಬದಲಾಗಿ ತಾಮ್ರದ ನಾಣ್ಯಗಳನ್ನು ಪರಿಚಯಿಸಿದನು. ಅವು ಚಿನ್ನದ ಸಮಾನ ಮೌಲ್ಯದಾಗಿ ಪರಿಗಣಿಸಲ್ಪಟ್ಟಿದ್ದರೂ ಸುಲಭವಾಗಿ ನಕಲಿ ನಾಣ್ಯಗಳನ್ನು ತಯಾರಿಸಲಾಗುತ್ತಿದ್ದುದರಿಂದ ಆರ್ಥಿಕ ಅಸ್ಥಿರತೆ ಉಂಟಾಯಿತು. ಜನರು ನಕಲಿ ನಾಣ್ಯಗಳನ್ನು ವ್ಯವಹಾರದಲ್ಲಿ ಬಳಸಿದ ಕಾರಣ ಅವನು ಈ ಯೋಜನೆಯನ್ನು ಹಿಂಪಡೆಯಬೇಕಾಯಿತು. 3. ಕೃಷಿ ಯೋಜನೆಗಳು. ತುಘಲಕ್ನು ಕೃಷಿಯನ್ನು ಉತ್ತೇಜಿಸಲು ವಿವಿಧ ಯೋಜನೆಗಳನ್ನು ಆರಂಭಿಸಿದನು. ಕೃಷಿಕರಿಗೆ ಸಾಲ ನೀಡಿದನು, ಹೊಸ ನದಿಗಳ ನೀರಾವರಿ ಯೋಜನೆ ರೂಪಿಸಿದನು. ಆದರೆ ಮಳೆ ವಿಫಲವಾಗಿದ್ದರಿಂದ ಬೆಳೆ ಹಾಳಾಯಿತು ಮತ್ತು ರೈತರು ಸಾಲ ತೀರಿಸಲಾರದೆ ಸಂಕಷ್ಟಕ್ಕೆ ಗುರಿಯಾದರು. ಈ ಯೋಜನೆಯು ನಿರೀಕ್ಷಿತ ಫಲ ನೀಡಲಿಲ್ಲ. 4. ವಿದ್ವಾಂಸ ಪ್ರೋತ್ಸಾಹ. ತುಘಲಕ್ನು ಜ್ಞಾನಪರ ಅಪಾರ ಆಸಕ್ತಿ ಹೊಂದಿದ್ದನು. ಆತನ ಕಾಲದಲ್ಲಿ ಅನೇಕ ಮುಸ್ಲಿಂ ಮತ್ತು ಹಿಂದೂ ವಿದ್ವಾಂಸರು ಅರಮನೆಗೆ ಬಂದಿದ್ದರು. ಅನೇಕ ಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಧರ್ಮ ಚರ್ಚೆಗಳು ನಡೆದಿದ್ದುವು. ತಾನು ವೈಚಾರಿಕವಾಗಿ ಮುನ್ನಡೆದವರಾದರೂ ಅವನ ಕಾರ್ಯಪದ್ಧತಿ ಹಲವು ಬಾರಿ ವ್ಯಾವಹಾರಿಕವಾಗಿ ವಿಫಲವಾಯಿತು. ತೀರ್ಮಾನ. ಮೊಹಮ್ಮದ್ ಬಿನ್ ತುಘಲಕ್ನು ಒಂದು ವಿಶಿಷ್ಟ ಚಿಂತನೆ ಹೊಂದಿದ್ದ ರಾಜ. ಅವನು ಭಾರತವನ್ನು ಸಕಲ ಪ್ರಾಂತ್ಯಗಳಿಂದ ಆಳಲು ಇಚ್ಛಿಸಿದ್ದನು. ಆದರೆ ಅವನ ಯೋಜನೆಗಳಲ್ಲಿನ ನಿರ್ವಹಣಾ ಕೌಶಲ್ಯ ಮತ್ತು ಪ್ರಾಯೋಗಿಕ ವಿವೇಕದ ಕೊರತೆ ಅವನ ಆಳ್ವಿಕೆಯನ್ನು ವಿಫಲಗೊಳಿಸಿತು. ಇತಿಹಾಸಕಾರರು ಅವನನ್ನು ಚಿಂತನೆಯಲ್ಲಿ ವಿದ್ವಾಂಸ, ಕಾರ್ಯದಲ್ಲಿ ವಿಫಲ ಎಂದು ವಿವರಿಸಿದ್ದಾರೆ. ಹುಚ್ಚು ದೊರೆ ಎಂತಲೂ ಸಹ ಆತನನ್ನು ಕರೆದಿದ್ದಾರೆ. ಅವನ ಆಳ್ವಿಕೆಯಿಂದ ನಾವು ಕಲಿಯಬೇಕಾದ ಪಾಠವೇನೆಂದರೆ, ಯೋಚನೆ ಮಾತ್ರವಲ್ಲ, ಕಾರ್ಯರೂಪಕ್ಕೂ ಸಮರ್ಥತೆಯ ಅಗತ್ಯವಿದೆ.